ಕನ್ನಡ ಪೆಡಾಗೋಗಿಗೆ ಸಂಬಂಧಪಟ್ಟಂತೆ ಒಂದು 20 ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸನ್ನು ಫಸ್ಟ್ ಸೀರೀಸಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಇಂಗ್ಲೀಷ್ನಲ್ಲಿ ಹಾಕಿದ್ದೀವಿ, ಸೈಕಾಲಜಿಯಲ್ಲಿ ಹಾಕಿದ್ದೀವಿ, ಮತ್ತು ನೀವು KRTಯಲ್ಲಿ ಯಾವೆಲ್ಲ ಬುಕ್ಸ್ಗಳನ್ನ ಓದಿದರೆ ಸ್ಕೋರ್ ಆಗುತ್ತೆ ಅನ್ನೋದನ್ನು ವಿಡಿಯೋಗಳನ್ನ ಸಹಿತ ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ, ಕನ್ನಡ ಭಾಷಾ ಬೋಧನಾಶಾಸ್ತ್ರದಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡುವ. ಸೊ ಮೊದಲ ಪ್ರಶ್ನೆ ಇತ್ತು, ಒಂದು ಭಾಷೆಯನ್ನು ಕಲಿಯುವ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಮಾತನಾಡೋದು, ಆಲಿಸೋದು, ಓದುವುದು, ಬರೆಯುವುದು. 2 ಆಲಿಸೋದು, ಓದುವುದು, ಮಾತನಾಡೋದು, ಬರೆಯುವುದು. 3 ಬರೆಯುವುದು, ಓದುವುದು, ಮಾತನಾಡೋದು, ಆಲಿಸುವುದು. ಆಲಿಸುವುದು, ಮಾತನಾಡುವುದು, ಓದುವುದು ಮತ್ತು ಬರೆಯುವುದು. ಸೊ ಸರಿಯಾದ ಉತ್ತರ ಬರ್ತದೆ. ಒಂದು ಭಾಷೆಯನ್ನು ನಾವು ಕಲಿಬೇಕಾದ್ರೆ ನಾವು ಅಲ್ಲಿ LSRW ಅಂತಕ್ಕಂಥ ಒಂದು ರೂಲ್ಸನ್ನು ನೆನಪಿನಲ್ಲಿ ಇಟ್ಕೊಡ್ರಿ. ಅದು ಶಾರ್ಟ್ಕಟ್ ಆಗಿರ್ತಕ್ಕಂಥದ್ದು LSRW ಅಂದರೆ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಮತ್ತು ರೈಟಿಂಗ್ ಅಂತ ಬರ್ತದೆ. ಸೊ ಆಪ್ಷನ್ ಡಿ ಇದೆ ನೋಡಿ 4ರಲ್ಲಿ, ಅದು ಸರಿಯಾಗಿರ್ತಕ್ಕಂಥದ್ದೇ ಇದೆ. ಮುಂದಿನ ಪ್ರಶ್ನೆ, ಮಕ್ಕಳು ಸಹಜವಾಗಿ ಭಾಷೆಯನ್ನು ಇದರ ಮೂಲಕ ಕಲಿತಾರೆ. 1 ಅನುಕರಣೆ ಮೂಲಕ, 2 ಆಲಿಸೋ ಮೂಲಕ, 3 ಮಾತನಾಡುವ ಮೂಲಕ, 4 ಅರ್ಥೈಸಿಕೊಳ್ಳುವ ಮೂಲಕ. ಸೊ ಮಕ್ಕಳು ಸಹಜವಾಗಿ ಭಾಷೆಯನ್ನು ಕಲೀಲಿಕ್ಕೆ ಬಳಸ್ತಕ್ಕಂಥದ್ದು ಅನುಕರಣೆಯ ಮೂಲಕ ಅಂತಕ್ಕಂಥದ್ದು ಆಯ್ಕೆ 1 ಸರಿಯಾದ ಉತ್ತರ ಇದೆ. ಮುಂದಿನ ಪ್ರಶ್ನೆ ಇದೆ, ಪ್ರಶ್ನೆ 3, ಮಕ್ಕಳ ಕಲಿಕೆ ಬಲಗೊಳ್ಳುವುದನ್ನು ಪ್ರತಿನಿಧಿಸುವ ತತ್ವ, ಪ್ರತಿಪಾದಿಸ್ತಕ್ಕಂಥ ತತ್ವ ಅಥವಾ ನಿಯಮ. ಕಲಿಕೆಯನ್ನು ಬಲಗೊಳ್ಳಬೇಕು, ಓಕೆ, ಕಲಿಕೆಯನ್ನು ಬಲಗೊಳ್ಳಬೇಕಾದ್ರೆ ಯಾವ ನಿಯಮ ಅಲ್ಲಿ ಹಾಕ್ತಾರೆ ಅಥವಾ ಅನುಸರಿಸ್ತಾರೆ ಅನ್ನೋದನ್ನು ಪ್ರಶ್ನೆ ಇತ್ತು. ಅನುಕರಣ ನಿಯಮ, ಅನುಕ್ರಮಣಿಕೆಯ ನಿಯಮ, ಅಭ್ಯಾಸ ನಿಯಮ, ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ ಅಂತಕ್ಕಂಥದ್ದು 3ನೇ ಆಯ್ಕೆ ಸರಿಯಾದ ಉತ್ತರ ಅದ. 4ನೇ ಪ್ರಶ್ನೆ, ಒಂದು ಭಾಷೆಯನ್ನು ಕಲಿಯಬೇಕಾದ್ರೆ ಮೊದಲು ನಾವು ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಭಾಷೆಯ ಅಕ್ಷರಗಳನ್ನು ನಾವೇನು ಮಾಡಬೇಕು, ಗುರುತಿಸುವಂತಾಗಬೇಕು. ಭಾಷಾ ವ್ಯಾಕರಣವನ್ನು ಕಲಿಬೇಕು. ಭಾಷೆಯನ್ನಾಡುವ ಜನರ ನಡುವೆ ನಾವು ಜೀವಿಸಬೇಕು. ಭಾಷೆಯ ಧ್ವನಿಗಳನ್ನು ಗುರುತಿಸುವಂತಾಗಬೇಕು. ಸರಿಯಾದ ಉತ್ತರ ಭಾಷೆಯ ಧ್ವನಿಗಳನ್ನು ನಾವು ಗುರುತಿಸಬೇಕಂತಕ್ಕಂಥ 4ನೇ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದೇ ಇದೆ. 5ನೇ ಪ್ರಶ್ನೆ, ಉತ್ತಮ ಮಾತುಗಾರಿಕೆಯ ಪ್ರಧಾನ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಸಂಕೇತಗಳ ಮೂಲಕ ಪ್ರಕಟಗೊಂಡಿರಬೇಕು. ಅರ್ಥ ಭಾವನೆಗಳು ಸಮನ್ವಯಗೊಂಡಿರಬೇಕು. ಶಬ್ದ ಭಾವನೆಗಳು ಸಮನ್ವಯಗೊಂಡಿರಬೇಕು. ಶಬ್ದಗಳನ್ನು ಬಳಸ್ತಕ್ಕಂಥ ಕೌಶಲ ಹೊಂದಿರಬೇಕು. ಸೊ ಸರಿಯಾದ ಉತ್ತರ ಧ್ವನಿ, ಅರ್ಥ ಮತ್ತು ಭಾವನೆಗಳನ್ನು ಸಮನ್ವಯಗೊಂಡಿರಬೇಕು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇಲ್ಲಿ ಫಸ್ಟ್ ಧ್ವನಿ ಅಂತಕ್ಕಂಥ ಒಂದು ಶಬ್ದ ಬರಬೇಕು. ಧ್ವನಿ, ಅರ್ಥ ಮತ್ತು ಭಾವನೆಗಳು ಸಮನ್ವಯಗೊಂಡಿರಬೇಕು. 6ನೇ ಪ್ರಶ್ನೆ, ಕ್ರಿಯಾತ್ಮಕ ವ್ಯಾಕರಣ ಎಂದರೆ ಏನು? ಕ್ರಿಯಾತ್ಮಕ ವ್ಯಾಕರಣ ಅಂತ ಯಾವುದಕ್ಕೆ ಕರೀತಾರೆ ಅಂತ ಕೇಳಿದ್ದಾರೆ. ಮೊದಲ ಆಯ್ಕೆ ಕೊಟ್ಟಿದ್ರು, ವ್ಯಾಕರಣವನ್ನು ಪ್ರತ್ಯೇಕ ಅವಧಿಯಲ್ಲಿ ಕಲಿಸೋದು. 2 ಸಾಂಪ್ರದಾಯಿಕ ಪದ್ಧತಿಯಲ್ಲಿ ವ್ಯಾಕರಣವನ್ನು ಕಲಿಸೋದು. 3 ಕೆಲವು ಅವುಗಳನ್ನು ವ್ಯಾಕರಣಕ್ಕೆ ಮೀಸಲಿಟ್ಟು ಕಲಿಸೋದು. 4 ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನು ಸಮ್ಮಿಲಿತಗೊಳಿಸಿ ಕಲಿಸೋದು. ಸರಿಯಾದ ಉತ್ತರ ಆಯ್ಕೆ 4 ಬರ್ತದೆ. ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನು ಸಮ್ಮಿಲಿತಗೊಳಿಸಿ ಕಲಿಸೋದೇ ಕ್ರಿಯಾತ್ಮಕ ವ್ಯಾಕರಣ. 7ನೇ ಪ್ರಶ್ನೆ, ಕುರುಕ್ಷೇತ್ರದಲ್ಲಿ ಕೌರವರು ಪಾಂಡವರೊಡನೆ ಯುದ್ಧ ಮಾಡಿ ಸರ್ವನಾಶ ಹೊಂದಿದರು. ಗೆರೆ ಎಳೆದ ಪದದ ಅರ್ಥ ಕೊಡ್ತಕ್ಕಂಥ ನುಡಿಗಟ್ಟು ಕೇಳಿದ್ದಾರೆ, ನೆನಪಿನಲ್ಲಿ ಇಟ್ಕೊಡ್ರಿ. ನುಡಿಗಟ್ಟು ಯಾಕೆಂದರೆ ಸೊ ಫಸ್ಟ್ ಇದೆ, ಮೂಗಿನ ತುದಿಗೆ ಸುಣ್ಣ ಹಚ್ಚು, ಬಿ ನೆಲಕ್ಕೆ ಹಾಕು, 3 7 11 ಆಗು, 4 ನೆಲಸಮ ಮಾಡು. ಸರ್ವನಾಶ ಮಾಡು ಪದದ ಅರ್ಥ ನೆಲಸಮ ಮಾಡು, ಬಟ್ ಅದರ ನುಡಿಗಟ್ಟು ಏನಾಗ್ತದಪ್ಪ ಅಂದರೆ 7 11 ಆಗುವಂತಕ್ಕಂಥದ್ದು ಆಗ್ತದೆ. ಮುಂದಿನ ಪ್ರಶ್ನೆ, ಭಾಷಾ ಬೋಧನೆಯ ಪ್ರಧಾನ ಉದ್ದೇಶ ಕೇಳಿದ್ದಾರೆ. ಅಲ್ಲಿ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸೋದು, ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸೋದು, ಲಿಖಿತ ಮತ್ತು ಮೌಖಿಕ 2 ಸಾಮರ್ಥ್ಯವನ್ನು ಬೆಳೆಸೋದು, ಆಲಿಸೋ ಮಾತನಾಡೋ ಸಾಮರ್ಥ್ಯವನ್ನು ಬೆಳೆಸೋದು. ಸರಿಯಾದ ಉತ್ತರ ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸೋದು ಭಾಷಾ ಬೋಧನೆ ಪ್ರಧಾನ ಉದ್ದೇಶ. ಮುಂದಿನ ಪ್ರಶ್ನೆ, 1ನೇ ತರಗತಿಯ ಅಂತ್ಯದಲ್ಲಿ ಮಗು ಗ್ರಹಿಸಿ ಅರ್ಥೈಸಿಕೊಳ್ಳಬೇಕಾದ ಒಟ್ಟು ಪದಗಳು ಕೇಳಿದ್ದಾರೆ. ಸೊ ಮೊದಲನೇದು 1000, 2ನೇದು 1500, 3 2000, 4 2500. ಸರಿಯಾದ ಉತ್ತರ ಇದೆ 1500 ಅಂತಕ್ಕಂಥದ್ದು ಬರ್ತದೆ. ಇದು ವ್ಯಾಕರಣ ಬೋಧನೆ ಉದ್ದೇಶಗಳೊಳಗೆ ಸೊ ತಮಗೆ ಗೊತ್ತಾಗ್ತದೆ ಶಬ್ದ ಸಂಪತ್ತನ್ನು ಎಷ್ಟು ಹೆಚ್ಚಿಸಬಹುದು ಅನ್ನೋದನ್ನು. 10ನೇ ಪ್ರಶ್ನೆ, ಭಾಷಾ ಪ್ರಯೋಗಶಾಲೆ ಎಂದು ಇದನ್ನು ಕರೀತಾರೆ ಅಂತ ಕೇಳಿದ್ದಾರೆ. ಮೊದಲ ಆಯ್ಕೆ ಭಾಷೆಯನ್ನು ಪ್ರಯೋಗಕ್ಕೆ ಒಳಪಡಿಸ್ತಕ್ಕಂಥ ಕೊಠಡಿ. ಆಯ್ಕೆ 2 ವಿದ್ಯುನ್ಮಾನ ಬೋಧನೋಪಕರಣಗಳಿಂದ ಕೂಡಿದ ಕೊಠಡಿ. ಸೊ 3ನೇ ಆಯ್ಕೆ ವಿದ್ಯಾರ್ಥಿ ಶಿಕ್ಷಕರನ್ನು ಒಳಗೊಂಡ ಭಾಷಾ ಕೊಠಡಿ. 4 ಕಂಪ್ಯೂಟರ್, ಟಿವಿ, ರೇಡಿಯೋ ಹೊಂದಿರುವ ಕೊಠಡಿ. ಸರಿಯಾದ ಉತ್ತರ ವಿದ್ಯುನ್ಮಾನ ಬೋಧನೋಪಕರಣಗಳಿಂದ ಕೂಡಿದ ಕೊಠಡಿಯೇ ಭಾಷಾ ಪ್ರಯೋಗಶಾಲೆ. ಪ್ರಶ್ನೆ 11, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಪ್ರಧಾನ ಉದ್ದೇಶ ಏನು?
ಮಕ್ಕಳ ಫಲಿತಾಂಶ ನಿರ್ಧರಿಸೋದು, ಮಕ್ಕಳ ಪರ ಸಾಧನೆ ಗುರುತಿಸೋದು, ಮಕ್ಕಳನ್ನು ವಿವಿಧ ಆಯಾಮಗಳಲ್ಲಿ ಅರ್ಥೈಸಿಕೊಳ್ಳೋದು. ನೆಕ್ಸ್ಟ್ ಇರ್ತಕ್ಕಂಥದ್ದು ಮಕ್ಕಳ ಕಲಿಕೆಯನ್ನು ಶ್ರೇಣೀಕರಣಗೊಳಿಸತಕ್ಕಂಥದ್ದಂತ ಇದೆ. ಸೊ ಸರಿಯಾದ ಉತ್ತರನೇ ಬರ್ತದೆ, ಆಯ್ಕೆ 3 ಬರ್ತದೆ, ಮಕ್ಕಳನ್ನು ವಿವಿಧ ಆಯಾಮಗಳಲ್ಲಿ ಅರ್ಥೈಸಿಕೊಳ್ಳೋದು. 12ನೇ ಪ್ರಶ್ನೆ, ತಲೆದೂಗು ಈ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದ್ದಾರೆ. ಮೆಚ್ಚುಗೆ ಸೂಚಿಸು, ತಲೆಯನ್ನು ತೂಗು, ವಿರೋಧ ವ್ಯಕ್ತಪಡಿಸು, ಒಪ್ಪಿಗೆ ಸೂಚಿಸು. ತಲೆದೂಗು ಅಂದರೆ ಮೆಚ್ಚುಗೆಯನ್ನು ಸೂಚಿಸು ಅಂತ ಇದರ ಅರ್ಥ ಆಗ್ತದೆ. 13ನೇ ಪ್ರಶ್ನೆ, 3ನೇ ತರಗತಿಯ ವಿದ್ಯಾರ್ಥಿಯೊಬ್ಬ 4ನೇ ತರಗತಿಗೆ ಬಂದಾಗ ಅವನಲ್ಲಿ ನಿರೀಕ್ಷಿತ ಸಾಮರ್ಥ್ಯಗಳ ಕಲಿಕೆಯಾಗದಿದ್ದಲ್ಲಿ ಕೊರತೆಗಳನ್ನು ತುಂಬಲು ಯಾವ ಚಟುವಟಿಕೆಯನ್ನು ಮಾಡ್ತಾರೆ ಅಂತ ಕೇಳಿದ್ದಾರೆ. ಆಯ್ಕೆ ಕೊಟ್ಟಿದ್ದಾರೆ. ಪರಿಹಾರ ಬೋಧನೆ ಮಾಡಬೇಕು, ಮರುಬೋಧನೆ ಮಾಡಬೇಕು, ಕಂಠಪಾಠ ಮಾಡಿಸಬೇಕು, ಹಿಂದಿನ ತರಗತಿಗೆ ಕಳಿಸಬೇಕು. ಸರಿಯಾದ ಉತ್ತರ ಪರಿಹಾರ ಬೋಧನೆಯನ್ನು ಮಾಡಬೇಕು. ಮುಂದಿನ ಪ್ರಶ್ನೆ, ಭಾಷಾ ಬೋಧನೆಗೆ ಉತ್ತಮ ಕಲಿಕಾ ಬೋಧನೋಪಕರಣಗಳು ಯಾವುವು? ದೃಕೋಪಕರಣಗಳು, ಶ್ರವಣೋಪಕರಣಗಳು, ಚಾರ್ಟುಗಳು, ದೃಕ್ ಶ್ರವಣೋಪಕರಣಗಳು. ಹಾಗಾದರೆ ದೃಕ್ ಮತ್ತು ಶ್ರವಣ ಅಂದರೆ ನೋಡೋದು ಮತ್ತು ಕೇಳೋದು ಎಲ್ಲ ಒಂದು ಆಡಿಯೋ ವಿಡಿಯೋ ಆ್ಯಡ್ಸ್ ಅಂತ ಕರೀತಾರೆ. ಅವೆಲ್ಲ ಕೂಡ ಏನಾಗ್ತದಪ್ಪ ಅಂದರೆ ಭಾಷಾ ಬೋಧನೆಗೆ ಒಂದು ಉತ್ತಮ ಬೋಧನಾ ಕಲಿಕಾ ಉಪಕರಣಗಳೇ ಆಗಿದ್ದಾವೆ. ಮುಂದಿನ ಪ್ರಶ್ನೆ, ಯಶಸ್ವಿ ತರಗತಿ ಪ್ರಕ್ರಿಯೆಗೆ ಸೂಕ್ತವಾದ ಚಟುವಟಿಕೆ ಹಂತಗಳನ್ನು ಕ್ರಮಬದ್ಧ ಜೋಡಣೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದನ್ನು ಚೈತನ್ಯ ಆಧಾರಿತ ಪಾಠ ಯೋಜನೆಯನ್ನು ನೀವು DDಯಲ್ಲಿ ಕಲ್ತಿದ್ರೆ ಅದನ್ನು ಚೆನ್ನಾಗಿ ಇಲ್ಲಿ ಗೊತ್ತಾಗ್ತದೆ. ಕಲಿಕಾ ಪೂರಕ ಹಂತ, ಕಲಿಕಾಂಶ ಹಂತ, ಅಭ್ಯಾಸ ಹಂತ, ಬಳಕೆ ಹಂತ, ಪೂರ್ವ ಸಿದ್ಧತಾ ಹಂತ, ಮೌಲ್ಯಮಾಪನ ಹಂತ. ಸೊ ಸರಿಯಾಗಿರ್ತಕ್ಕಂಥ ಯಾವುದು ಆಯ್ಕೆ ಬರ್ತದೆ ಅನ್ನೋದನ್ನಲ್ಲಿ ಏನು ಮಾಡಿದ್ದಾರೆ ಬರಿಬೇಕಿತ್ತು. ಸೊ ಫಸ್ಟ್ ಪೂರ್ವ ಸಿದ್ಧತೆ ಬರ್ತದೆ, ಆಮೇಲೆ 2 ಕಲಿಕಾ ಪೂರಕ ಬರ್ತದೆ, 3ನೇದು ಕಲಿಕಾಂಶ ಬರ್ತದೆ, ನೆಕ್ಸ್ಟು ಅಭ್ಯಾಸ ಬರ್ತದೆ, ನೆಕ್ಸ್ಟ್ ಬಳಕೆ ಬರ್ತದೆ, ಕಡೆಗೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಮೌಲ್ಯಮಾಪನ ಹಂತ. ಸೊ ಅದನ್ನೇ ಸೂಚಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಆಯ್ಕೆ 2 EABCDF ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನ ಪದಗಳಲ್ಲಿ ಶುದ್ಧರೂಪ ಪದಗಳನ್ನು ಹೊಂದಿರೋ ಸೂಚಿ ಯಾವುದು ಅಂತ ಕೇಳಿದ್ರು. ಹಾರ್ದಿಕ, ಉಚ್ಚಾರಣೆ, ಕೃತಿ, ಕಲಾದೃಷ್ಟಿ. ಸೊ ಇಲ್ಲಿ ಹಾರ್ದಿಕ ಸರಿ ಇದೆ, ಕೃತಿ ಸರಿ ಇದೆ, ಕಲಾದೃಷ್ಟಿ ಸರಿ ಇದೆ. ಸೊ ACD ಅಂತಕ್ಕಂಥದ್ದು ಸರಿಯಾದ ಉತ್ತರನೇ ಇದೆ. ಉಚ್ಚಾರಣೆ ಅಂತದ್ದು ಆಗಬೇಕು, ಅದರಲ್ಲಿ ಇಲ್ಲ. ಮುಂದಿನ ಪ್ರಶ್ನೆ, ಉತ್ತಮ ಕಾವ್ಯದ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಅದು ಜನಪ್ರಿಯವಾಗಿರಬೇಕು ಅಥವಾ ಜನಪ್ರಿಯವಾಗಿಲ್ಲದಿರುವುದು, ಸೃಷ್ಟಿಯ ರಹಸ್ಯ ಮತ್ತು ಸೌಂದರ್ಯಗಳನ್ನು ಪ್ರತಿಬಿಂಬಿಸಬೇಕು ಅಥವಾ ಜನಸಾಮಾನ್ಯರಿಗೆ ಅರ್ಥೈಸಲಿಕ್ಕೆ ಅದು ಯಶಸ್ವಿ ಆಗಬೇಕು ಅಂತ ಕೇಳಿದರೆ ಉತ್ತಮ ಕಾವ್ಯ ಅಂತಕ್ಕಂಥದ್ದು ಸೃಷ್ಟಿಯ ರಹಸ್ಯ ಮತ್ತು ಸೌಂದರ್ಯವನ್ನು ಪ್ರತಿಬಿಂಬಿಸಬೇಕು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕವಿ ತನ್ನ ಕಾವ್ಯದಲ್ಲಿ ಇದನ್ನು ಪ್ರತಿಬಿಂಬಿಸಲು ಪ್ರಯತ್ನಿಸ್ತಾನೆ ಅಂತ ಕೇಳಿದರೆ ಪ್ರಕೃತಿಯ ವೈರುಧ್ಯಗಳನ್ನು, ನೆಕ್ಸ್ಟ್ ತನ್ನ ಕಷ್ಟ ಕಾರ್ಪಣ್ಯಗಳನ್ನು, ಜನರಿಗೆ ಅರ್ಥವಾಗುವ ಪ್ರಕೃತಿ ಸೌಂದರ್ಯವನ್ನು, ಪ್ರಕೃತಿ ಸೌಂದರ್ಯದ ರಹಸ್ಯಗಳನ್ನು ಅಂತ ಕೇಳಿದರೆ ಸೊ ಪ್ರಕೃತಿ ಸೌಂದರ್ಯದ ರಹಸ್ಯಗಳನ್ನು ಅಂತ ನಾವೇನು ಮಾಡ್ಬೋದು ಬರಿಬೋದು. ಸೊ ಇದು ಅರ್ಥಗ್ರಹಣದಲ್ಲಿ ಪ್ಯಾಸೇಜಲ್ಲಿ ಕೊಟ್ಟಿರ್ತಕ್ಕಂಥ 2 ಕ್ವಶನ್ಸ್ಗಳನ್ನು ನಾವು ಇಲ್ಲಿ ಏನು ಮಾಡಿದ್ದೀವಿ, ಇದು 16 ಮತ್ತು 17 ತೆಗೆದುಕೊಂಡಿದ್ದೀವಿ. ಸೊ 15 ಪ್ರಶ್ನೆಗಳು ಏನಾಗಿದ್ದಪ್ಪ ಅಂತಂದರೆ ಅದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆಗಿತ್ತು. ಇವೆಲ್ಲ ಕ್ವಶನ್ ಪೇಪರ್ಗಳನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಿಂದಲೇ ನಾವೇನು ಮಾಡ್ತಾ ಇದ್ದೀವಿ ನಿಮಗೆ ಕೊಡ್ತಾ ಇದ್ದೀವಿ ಸಾಲ್ವ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಸ್ಟಡಿ ವಿತ್ ಪರಶುರಾಮ್ ಮತ್ತು SP ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.